ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಯಾದಗಿರಿಯಲ್ಲೂ ಕೂಡ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರುವ ವಿಚಾರಗಳನ್ನ ಕೇಳಿದಾಗ ವಾಹನ ಸವಾರರ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಬಹುತೇಕರಿಗೆ ಮಾಹಿತಿ ಇಲ್ಲ. ಹೌದಾ, ಜಾಸ್ತಿ ಆಗಿದೆಯಾ, ಮತ್ತೆ ಪ್ರೈಸ್ ಹೈಕ್ ಆಯ್ತಾ ಅಂತ. ಇನ್ನು ಕೆಲವರು ಹೇಳ್ತಾ ಇರೋದು ಪರವಾಗಿಲ್ಲ ಬಿಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರಲ್ಲ, ಈ ಸಂದರ್ಭಕ್ಕೆ ಹೈಕ್ ಆದ್ರೂ ಕೂಡ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಎದುರಾಗಿರೋದ್ರಿಂದ ಯಾದಗಿರಿಯಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಈಗ 111 ರೂಪಾಯಿ 27 ಪೈಸೆ, ಪ್ರತಿ ಲೀಟರ್ ಡೀಸೆಲ್ಗೆ 99 ರೂಪಾಯಿ 19 ಪೈಸೆ ಕೊಡಲೇಬೇಕು. ದರ ಏರಿಕೆ ನಡುವೆ ಯಾದಗಿರಿಯಲ್ಲಿ ಡೀಸೆಲ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ಕೂಡ ರಾರಾಜಿಸ್ತಾ ಇದೆ. ಡೀಸೆಲ್ಗಾಗಿ ಬಂಕ್ಗೆ ಕ್ಯಾನ್ ಹಿಡ್ಕೊಂಡು ಬರ್ತಿದ್ದಾರಂತೆ ಜನ, ಸ್ಟಾಕ್ ಮಾಡ್ಕೊಳ್ಳೋಣ ಅಂತ. ಡೀಸೆಲ್ ಇಲ್ಲದಕ್ಕೆ ವಾಪಸ್ ಹೋಗ್ತಿದ್ದಾರೆ ಜನ. ಸ್ಟಾಕ್ ಮಾಡಂಗಿಲ್ಲ, ಆದ್ರೂ ಕೂಡ ಜನಕ್ಕೆ ಏನ್ ಗೊತ್ತಾ, ಅಯ್ಯೋ ಮತ್ತೆ ದರ ಏರಿಕೆ ಆಗ್ತಾ ಇದ್ರೆ ಯಾರಪ್ಪ ಕೊಡ್ತಾರೆ, ಅದ್ರ ಬದಲು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಬಟ್ ಸ್ಟಾಕ್ಗೂ ಕೂಡ ಇರಬೇಕಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ. ಪ್ರಯಾಣಿಕರು ಬರೆದಿದ್ರೆ ನಾವು ಜೀವನ ನಡೆಸೋದು ಕಷ್ಟ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಬಳಿ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಡೀಸೆಲ್ ಇಲ್ರಿ, ಡೀಸೆಲ್ ಸ್ಟಾಕ್ ಇಲ್ಲ. ಎಷ್ಟು ದಿವಸ ಆಯ್ತು? ಇವತ್ತು ಬಂದ್ರೆ ಬರ್ತಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಬರೆ ಮೇಲೆ ಬರೆ ಎಳ್ದಂತೆ ಆಗ್ತಾ ಇದೆ. ಯಾಕಂದ್ರೆ ಡೀಸೆಲ್ ರೇಟ್ ಹಿಂಗೆ ಏರ್ತಾ ಹೋದ್ರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಈ ಡೀಸೆಲ್ ಜಾಗತಿಕ ತೊಂದರೆ ಇದೆ, ಆದ್ರೂ ಡೀಸೆಲ್ ಪೆಟ್ರೋಲ್ ಸಾರ್ವಜನಿಕರಿಗೆ ಅನುಕೂಲ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಯಾಕಂದ್ರೆ ಸಾರ್ವಜನಿಕರ ಮೇಲೆ ಬಹಳ ಪರಿಣಾಮ ಆಗ್ತದೆ. ಈಗ ಕೃಷಿ ಚಟುವಟಿಕೆ ಮಾಡೋರಿಗೆ ರೈತರಿಗೆ ಸಿಗ್ತಾ ಇಲ್ಲ. ಈಗ ಕೃಷಿ ಚಟುವಟಿಕೆ ನಡೀಲಿ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳೋದೇ ಕೃಷಿ. ಈ ಕೃಷಿ ಈಗ ಮಳೆಗಾಲ ಬಂತಂದ್ರೆ ಮತ್ತೆ ಅವ್ರಿಗೆ ಏನ್ ಬೇರೆ ವ್ಯವಸಾಯ ಮಾಡಕ್ಕೆ ತೊಂದರೆ ಆಗ್ತದ. ಯಾಕಂದ್ರೆ ಅದನ್ನ ಸರ್ಕಾರ ಇದನ್ನ ತಡೆಗೆ ಇದು ಮಾಡಿ ರೈತರಿಗೆ ಬಹಳ ಅನುಕೂಲ ಮಾಡಿ ಕೊಡ್ಬೇಕಂತ. ಯಾಕಂದ್ರೆ ಅವ್ರು ಕ್ಯಾನೇ ತರ್ಲಿ ಏನೇ ತರ್ಲಿ ಟ್ರ್ಯಾಕ್ಟರ್ ತಗೊಂಡು ಇಲ್ಲಿ ಬರಕ್ ಆಗಂಗಿಲ್ಲ. ಅವ್ರು ಬಂದ್ರು ಕ್ಯಾನಿಗೆ ಹಾಕಿ ಕಳಿಸ್ಬೇಕು. ಯಾಕಂದ್ರೆ ರೈತರಿಗೆ ಆದಷ್ಟು ಮೊದಲು ಅನುಕೂಲ ಮಾಡಿ ಕೊಡ್ಬೇಕಂತ ನಮ್ದು. ಡೀಸೆಲ್ ಸ್ಟಾಕ್ ಇಲ್ಲ ಸರ್, ಪೆಟ್ರೋಲ್ ಇದೆ. ಆಮೇಲೆ ಪೆಟ್ರೋಲ್ ಮಾತ್ರ ಈಗ 111 ರೂಪಾಯಿ ಚಿಲ್ಲರ್ ಆಗ್ಯದ. ಸ್ಪೀಡ್ ಪೆಟ್ರೋಲ್ 120 ರೂಪಾಯಿ 71 ಪೈಸೆ ಆಗ್ಯದ. ಡೀಸೆಲ್ 99 ರೂಪಾಯಿ 19 ಪೈಸೆ ಆಗ್ಯದ. ಎಷ್ಟೇ ಇರೋದ್ರಿ ಪೆಟ್ರೋಲ್ ಡೀಸೆಲ್ ರೇಟ್ ಇವತ್ತು? 2 ರೂಪಾಯಿ 14 ಪೈಸೆ ಜಾಸ್ತಿ. ಪೆಟ್ರೋಲ್ ಡೀಸೆಲ್ ಎರಡು ಸ್ಪೀಡ್ 3 ಜಾಸ್ತಿ ಈಗ ಪೆಟ್ರೋಲ್. ನಿಮ್ಮ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್ ಈಗ ಪದೇ ತರ್ತಾ ಇದೆ. 10 ದಿನದ ಅವಧಿಯಲ್ಲಿ ಮತ್ತೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಏರಿಕೆ ಕೂಡ ಕಂಡಿದೆ. ಇದರ ಪರಿಣಾಮ ಈಗ ವಾಹನ ಸವಾರರಿಗೆ ಸಾಕಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ. ನಾವು ಕೂಡ ಯಾದಗಿರಿ ನಗರದ ಏನು ಮುದ್ದಲ್ ಕ್ರಾಸ್ನಲ್ಲಿರುವ ಮುದ್ದಲ್ ಪೆಟ್ರೋಲ್ ಬಂಕ್ನಲ್ಲಿದ್ದು ಖುದ್ದ ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಕಂಡಿದೆ. ಪೆಟ್ರೋಲ್ ದರ ಏನಂತಂದರೆ 2 ರೂಪಾಯಿ 81 ಪೈಸೆ ಕೂಡ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಈಗ ಡೀಸೆಲ್ ದರ 2 ರೂಪಾಯಿ 81 ಪೈಸೆ ಕೂಡ ಏರಿಕೆ ಆಗಿದೆ. ಆದರೆ ಈಗ ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಕೂಡ ಸಿಗ್ತಾ ಇಲ್ಲ. ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಲೇ ಡೀಸೆಲ್ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಒಂದು ಕಡೆ ದರ ಏರಿಕೆ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗಿದೆ. ಆದರೆ ಡೀಸೆಲ್ ಕೊರತೆ ಕೂಡ ಉಂಟಾಗಿದೆ. ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ನಲ್ಲಿ ಈಗಲೇ ಗ್ರಾಹಕರು ಕೂಡ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಜನರು ಬರ್ತಾ ಇದ್ದಾರೆ. ಆದರೆ ಡೀಸೆಲ್ ಯಾದಗಿರಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ. ಹೀಗಾಗಿ ಈಗ ಖಾಲಿ ಕ್ಯಾನ್ ಹಿಡಿದುಕೊಂಡು ಇವರು ಡೀಸೆಲ್ ಬಂಕ್ಗಳಿಗೆ ಅಲೆದಾಡ್ತಾ ಇದ್ರೆ ಮತ್ತು ಈಗ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಇಲ್ಲಿ ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಈಗ ಡೀಸೆಲ್ ಇಲ್ಲಿ ಸಿಗ್ತಾ ಇಲ್ಲ, ಭಾಳ ಓಡಾಡತ್ತೀರಿ, ಡಬ್ಬ ಹಿಡ್ಕೊಂಡು ಓಡಾಡತ್ತೀರಿ, ಹ್ಯಾಂಗೆ ನಿಮಗೆಲ್ಲ? ಡೀಸೆಲ್ ಎಲ್ಲ ಕಡೆ ಇಲ್ಲ ಸರ್, ಎಲ್ಲ ಖಾಲಿಯಾಗಿದೆ. 10 ಪೆಟ್ರೋಲ್ ತಗೊಳ್ತಾ ಇದ್ದೀವಿ. ಬೆಳಿಗ್ಗೆ ಒಂದು ಗಾಡಿ ಆಗ್ತದೆ, ಗಾಡಿನೆಲ್ಲ ಡೀಸೆಲ್ ಇಲ್ಲ ಸರ್. ಈಗ ಕೃಷಿ ಚಟುವಟಿಕೆ ಮಾಡೋದು ಹೆಂಗೆಲ್ಲ?
ಸರ್ ಮಳೆನೂ ಬಂದೈತೆ ಎಲ್ಲ ಹೊಡಬೇಕಂದ್ರೆ ಡೀಸೆಲ್ ಇಲ್ಲ ಸರ್. ಡೀಸೆಲ್ ಇದ್ರೆ ನಾವು ಟ್ರ್ಯಾಕ್ಟರ್ ನಡೀತಾ ಹೊಲಗಳನ್ನ ಬೆಳೆ ಬೆಳಿತೀವಿ ಸರ್. ಈ ಒಂದ್ ಕಡೆ ರೇಟ್ ಏರಿಕೆ ಆಗ್ಯದ ಪೆಟ್ರೋಲ್ ಡೀಸೆಲ್, ಒಂದ್ ಕಡೆ ಡೀಸೆಲ್ ಸಿಗ್ತಾ ಇಲ್ಲ. ಸಿಗ್ತಲ್ಲ, ಏರಿಕೆ ಆದ್ರೆ ಪರವಾಗಿಲ್ಲ ಸರ್, ಡೀಸೆಲೇ ಸಿಗ್ತಾ ಇಲ್ಲ ನಮ್ಗೆ. ಹಾಂ, ಈಗ 1 ರೂಪಾಯಿ 2 ರೂಪಾಯಿ ಏರಿದ್ರೆ ಅಂತಾರೆ, ಡೀಸೆಲೇ ಸಿಗ್ತಾ ಇಲ್ಲ. ಹಿಂಗೆ ಕೇಳ್ಬೋದು ಅನ್ಕೊಂಡು ಈ ನಾವು ದೃಶ್ಯಗಳನ್ನು ಕೂಡ ಈಗಲೇ ಈಗಾಗಲೇ ರೈತರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಕೃಷಿ ಚಟುವಟಿಕೆಗೆ ಡೀಸೆಲ್ ಖರೀದಿ ಮಾಡಲು ಮುಂದಾಗಿದ್ದಾರೆ. ಆದರೆ ಈಗ ಯಾದಗಿರಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಕೂಡ ಸಿಗ್ತಾ ಇಲ್ಲ. ಇದರ ಪರಿಣಾಮ ಈಗ ಕೃಷಿ ಚಟುವಟಿಕೆ ಮಾಡಲು ಕೂಡ ಕಷ್ಟ ಆಗ್ತದೆ. ಖಾಲಿ ಕ್ಯಾನ್ಗಳನ್ನು ಹಿಡಿದುಕೊಂಡು ಅಲೆದಾಡ್ತಾ ಇದ್ರೆ, ಆದರೆ ಡೀಸೆಲ್ ಸಿಗುವಂಥ ಕಾರ್ಯ ಕೂಡ ಆಗ್ತಾ ಇಲ್ಲ. ನಾಗಪ್ಪ ಮಾಲಿಪಟ್ಟೆಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.